ಓಂ ಶಾಂತಿ. ತಂದೆಯ ಸಾಕಾಶವನ್ನು ಪಡೆಯಲು ಸುಗಂಧಭರಿತ ಹೂಗಳಾಗಿ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತು ಪ್ರೀತಿಯಿಂದ ತಂದೆಯ ಜೊತೆ ಮಧುರವಾಗಿ ಮಾತನಾಡಿ. ಯಾವ ಮಕ್ಕಳು ಬಹಳ ಮಧುರರಾಗಿದ್ದಾರೆ, ಯಾರಿಗೆ ಸರ್ವೀಸಿನ ಹೊರತು ಮತ್ತೇನೂ ತೋಚುವುದೇ ಇಲ್ಲ, ಅತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ, ತಂದೆಯು ಅಂಥವರನ್ನು ನೆನಪು ಮಾಡುತ್ತಾರೆ. ತಂದೆಯ ದೃಷ್ಟಿಯು ಹೂಗಳ ಕಡೆ ಹೋಗುತ್ತದೆ. ಇಂತಹ ಆತ್ಮವು ಬಹಳ ಒಳ್ಳೆಯದಾಗಿದೆ. ಈ ಆತ್ಮವು ಸರ್ವೀಸ್ ಇದ್ದ ಕಡೆ ಓಡುತ್ತಿರುತ್ತದೆ, ಅನೇಕರ ಕಲ್ಯಾಣ ಮಾಡುತ್ತದೆ ಎಂದು. ಮೊದಲು ಶರೀರದ ನೆನಪೇ ಬರುತ್ತದೆ. ಇಷ್ಟು ದೊಡ್ಡ ಶರೀರಕ್ಕೆ ಮಹಿಮೆ ಮಾಡಲಾಗುವುದಿಲ್ಲ, ಆತ್ಮದ ಮಹಿಮೆಯನ್ನು ಮಾಡುತ್ತಾರೆ. ಇವರ ಆತ್ಮವು ಬಹಳ ಚೆನ್ನಾಗಿ ಸೇವೆ ಮಾಡುತ್ತದೆ. ತಂದೆಯಂತೂ ಅನೇಕ ಆತ್ಮರನ್ನು ನೆನಪು ಮಾಡಬೇಕಾಗುತ್ತದೆ. ಶರೀರದ ಹೆಸರು ನೆನಪಿಗೆ ಬರುವುದಿಲ್ಲ. ತಂದೆಗೆ ಮತ್ತೇನು ಕೆಲಸವಿದೆ, ಎಲ್ಲರನ್ನು ನೆನಪು ಮಾಡುತ್ತಾರೆ. ಶಿವತಂದೆಯನ್ನು ಬ್ರಹ್ಮರವರ ತನುವಿನಲ್ಲಿ ನೆನಪು ಮಾಡುವುದೇ ಅಥವಾ ಪರಮಧಾಮದಲ್ಲಿ ನೆನಪು ಮಾಡುವುದೇ? ಅನೇಕರಿಗೆ ಈ ಪ್ರಶ್ನೆ ಉದ್ಭವಿಸುತ್ತದೆ. ನನ್ನನ್ನು ಯಾರು ನೆನಪು ಮಾಡುತ್ತಾರೆ, ಯಾರಲ್ಲಿ ಬಹಳ ಗುಣಗಳಿವೆ, ಯಾವ ಹೂವಿನಲ್ಲಿ ಸುಗಂಧವಿದೆ ಎಂದು ತಂದೆಯು ನೋಡುತ್ತಿರುತ್ತಾರೆ. ಎಲ್ಲರಿಗೆ ಹೂಗಳ ಜೊತೆ ಪ್ರೀತಿ ಇರುತ್ತದೆ. ಇಂಥವರ ಆತ್ಮದಲ್ಲಿ ಶಕ್ತಿ ಇಲ್ಲ, ತಂದೆಯನ್ನು ನೆನಪು ಮಾಡುವುದಿಲ್ಲ, ಎಲ್ಲರಿಗೂ ಸುಖ ಕೊಡುವುದಿಲ್ಲ, ಇವರು ತಮ್ಮ ಕಲ್ಯಾಣವನ್ನೇ ಮಾಡಿಕೊಳ್ಳುವುದಿಲ್ಲ ಎಂದು ತಂದೆಯು ಪರಿಶೀಲನೆ ಮಾಡುತ್ತಿರುತ್ತಾರೆ. ನೆನಪು ಮಾಡುವುದು ಎಂದರೆ ಸಾಕಾಶ ಕೊಡುವುದು. ಆತ್ಮದ ಸಂಬಂಧವು ಪರಮಾತ್ಮನ ಜೊತೆ ಇರುತ್ತದೆ ಎಲ್ಲವೇ. ಆತ್ಮವು ಸೂಕ್ಷ್ಮವಾಗಿದೆ, ಆದರೆ ನೆನಪು ಮಾಡುವುದರಿಂದ ಪಾವನವಾಗುತ್ತಾ ಹೋಗುತ್ತದೆ. ತಂದೆಗೆ ಯಾರು ಸಹಯೋಗಿಗಳಾಗಿರುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅವರು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಬ್ರಾಹ್ಮಣರಿಂದ ವರ್ಗಾವಣೆಯಾಗಿ ದೇವತೆಗಳಾಗುತ್ತಾರೆ. ಮುಂಜಾನೆಯ ಸಮಯದಲ್ಲಿ ನೀವೆಲ್ಲ ಸಹೋದರರು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ಅದು ನೆನಪಿನ ಸಬ್ಜೆಕ್ಟ್ ಆಗಿದೆ. ನಂತರ ಮುರಳಿಯೂ ನಡೆಯುತ್ತದೆ. ಇದು ವಿದ್ಯೆಯ ಸಬ್ಜೆಕ್ಟ್ ಆಗಿದೆ. ಇದು ಜ್ಞಾನ ಮತ್ತು ವಿಜ್ಞಾನ ಭವನವಾಗಿದೆ. ಇಲ್ಲಿ ತಂದೆಯು ಬಂದು ಕಳಿಸಿಕೊಡುತ್ತಾರೆ. ಜ್ಞಾನದಿಂದ ಇಡೀ ಸೃಷ್ಟಿಯು ಜ್ಞಾನವು ಸಿಕ್ಕಿಬಿಡುತ್ತದೆ. ವಿಜ್ಞಾನವೆಂದರೆ ನೀವು ಯೋಗದಲ್ಲಿರುತ್ತೀರಿ, ಆದ್ದರಿಂದ ಪಾವನರಾಗಿ ಬಿಡುತ್ತೀರಿ. ಆತ್ಮಾಭಿಮಾನಿಗಳು ಆಗುವುದರಿಂದಲೇ ಭೂತಗಳು ಬಿಟ್ಟು ಹೋಗುತ್ತವೆ. ಎಲ್ಲರ ಭೂತಗಳು ಬೇಗನೆ ಬಿಟ್ಟು ಹೋಗುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ಅವರು ಕಲಿಯುಗಿ ಏಣಿಯನ್ನು ಇಳಿಯುತ್ತಾ ಹೋಗುತ್ತಾರೆ ಮತ್ತು ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರು ಏಣಿಯನ್ನು ಹತ್ತುತ್ತಾ ಹೋಗುತ್ತೀರಿ. ಜ್ಞಾನದ ಒಂದು ಚುಟುಕೆಯಿಂದ ಅರ್ಧಕಲ್ಪಕ್ಕಾಗಿ ನಾವು ಮೇಲೇರುತ್ತೇವೆ, ಮತ್ತೆ ಅಲ್ಲಿ ಜ್ಞಾನದ ಮಾತು ಇರುವುದಿಲ್ಲ. ಇವೆಲ್ಲ ಮಾತುಗಳನ್ನು ಮಹಾರಥಿ ಮಕ್ಕಳೇ ಧಾರಣೆ ಮಾಡಿ ಅನ್ಯರಿಗೆ ತಿಳಿಸಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಇಲ್ಲಿ ಹಗಲು ರಾತ್ರಿ ಸೇವೆ ಮಾಡಬೇಕಾಗುತ್ತದೆ. ಪರಮಧಾಮದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಸೇವೆ ಇಲ್ಲದೆ ತಂದೆಗೆ ಸುಖವೆನಿಸುವುದೇ ಇಲ್ಲ. ಸದಾ ಖುಷಿಯಲ್ಲಿ ನರ್ತನ ಮಾಡಲು ಸತ್ಯ ತಂದೆಯೊಂದಿಗೆ ಸದಾ ಸತ್ಯವಾಗಿರಬೇಕು, ಏನನ್ನೂ ಮುಚ್ಚಿಡಬಾರದು. ತಂದೆಯು ಯಾವ ಅವಿನಾಶಿ ಜ್ಞಾನರತ್ನಗಳನ್ನು ಕೊಡುತ್ತಾರೆಯೋ ಅವನ್ನು ಎಲ್ಲರಿಗೆ ಹಂಚಬೇಕಾಗಿದೆ. ಜೊತೆಗೆ ತಂದೆಯನ್ನು ತಮ್ಮ ವಾರಸುದಾರರನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಸಫಲ ಮಾಡಬೇಕಾಗಿದೆ. ಇದರಲ್ಲಿ ಜಿಪುಣರಾಗಬಾರದು. ಬಿಂದು ಮತ್ತು ಹನಿಯ ಮಹತ್ವವನ್ನು ತಿಳಿದು ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಮಾಡಿಕೊಳ್ಳುವವರೇ ಸಿದ್ಧಿ ಸ್ವರೂಪ ಭವ. ಹೆಚ್ಚು ಮಾತನಾಡುವುದರಿಂದ ಬುದ್ಧಿಯು ಶಕ್ತಿ ಕಡಿಮೆಯಾಗಿ ಬಿಡುವುದು. ಆದ್ದರಿಂದ ಸ್ವಲ್ಪವೇ ಆದರೂ ಮಧುರವಾಗಿ ಮಾತನಾಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.